ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಧಿಕ್ಕಾರ. ರೈತ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ದೇಶ ಉಳಿಯೋದು. ರೈತರು ಉಳಿದರೆ ದೇಶ ಉಳಿಯೋದು. ರೈತರು ಉಳಿದರೆ ದೇಶ ಉಳಿಯೋದು. ಕೃಷಿ ನೀತಿಗಳನ್ನು ಕಂಗೆಡಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಕೃಷಿ ನೀತಿಗಳನ್ನು ಕಂಗೆಡಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತೇ ನಾವು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ರೈತ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ರೈತ ಬಂದು ದೇಶದ ಬೆನ್ನೆಲುಬು. ಆ ರೈತನಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂತಹ ಒಂದು ಧೋರಣೆ ಏನಿರ್ಬೋದು ಮತ್ತು ಟ್ಯಾಕ್ಸ್ ಏನಿರ್ಬೋದು ಅದರ ವಿರುದ್ಧವಾಗಿ ಆರ್ಥಿಕವಾಗಿ ಅವ್ರು ಅನುಭವಿಸ್ತಕ್ಕಂಥ ತೊಂದರೆಗಳು, ರೈತರು ಏನೇನು ತೊಂದರೆಗಳು ಅನುಭವಿಸಿದ್ದಾರೆ ಅದರ ವಿರುದ್ಧವಾಗಿ ಯುವ ಕಾಂಗ್ರೆಸ್ ಇಡೀ ರಾಜ್ಯಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ಸತ್ಯಾಗ್ರಹ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಈ ಭಾಗದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು 2 ಜಿಲ್ಲೆಗಳಾಗಿದೆ. ಇಡೀ ರಾಜ್ಯಾದ್ಯಂತ ನಾವು ಈ ಪ್ರತಿಭಟನೆಯನ್ನು ಸತ್ಯಾಗ್ರಹದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಧನ್ಯವಾದಗಳು. ಉದ್ದೇಶ ಏನು ಮೇಡಮ್? ಕಿಸಾನ್ಗೆ ರೈತರು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಬೆಂಬಲ ಬೆಲೆ ಸಿಕ್ಕಿಲ್ಲ. ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಎರಡು ಸರ್ಕಾರ ಏನು ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ ಅಂತ ರೈತರ ಆರೋಪ. ಈ ನಿಟ್ಟಲ್ಲಿ ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನು ಅಂತಂದರೆ, ನಮ್ಮದೇನು ಕೇಂದ್ರ ಸರ್ಕಾರದ ನಮ್ಮ ಮೋದಿಯವರು ಏನಿದ್ದಾರೆ ಪ್ರಧಾನಮಂತ್ರಿಗಳು, ಅವರು 18% ಟ್ಯಾಕ್ಸ್ನ ನಮ್ಮ ರೈತರಿಗೆ ಹಾಕಿದ್ದಾರೆ. ಸೊ ಅದರ ವಿರುದ್ಧವಾಗಿ ಈ ಕೇಂದ್ರ ಸರ್ಕಾರ ಏನಿದೆಯೋ ಇದು ಬರೀ ರೈತರ ವಿರೋಧಿ ಸರ್ಕಾರ ಅಲ್ಲ, ಒಬ್ಬ ಯುವಕರ ವಿರೋಧಿ, ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ಪ್ರತಿಭಟನೆ ಮಾಡ್ತಿದ್ದಾರೆ ಯುವ ಕಾಂಗ್ರೆಸ್ಸಿಂದ ತಮ್ಮ ರಾಜ್ಯಾಧ್ಯಕ್ಷರು ಅನುಪಸ್ಥಿತಿ ಬರ್ತಾರ ಮೇಡಮ್? ಇಲ್ಲ, ಬರ್ತಾರೆ ರಾಜ್ಯಾಧ್ಯಕ್ಷರು. ಅವರು ಬೈ ಎಲೆಕ್ಷನ್ಗೆ ಹೋಗಿರೋ ಕಾರಣ ತಮಿಳ್ನಾಡು ಬೈ ಎಲೆಕ್ಷನ್ಗೆ ಹೋಗಿದ್ರು. ಆನ್ ದ ವೇ ಇದ್ದಾರೆ. ನಿಧಾನ ತಡವಾಗುತ್ತೆ. ತಡವಾದ್ರೂ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಇಷ್ಟು ಜನ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಸೇರಿ ನಾವು ಇದೊಂದು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ರಾಜ್ಯಾಧ್ಯಕ್ಷರು ಶೀಘ್ರದಲ್ಲೇ ಬಂದು ನಮ್ಮ ಜೊತೆ ಸಂಜೆ ಒಳಗಡೆ ಜಾಯಿನ್ ಆಗ್ತಾರೆ. ಕಡೆಯದಾಗಿ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಆಗ್ರಹ ಮಾಡ್ತೀರಾ? ದಯವಿಟ್ಟು ರೈತರು ಭುಗಿಲೇಳಿ ನಿಮ್ಮ ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದಕ್ಕೆ ಮುಂಚೆನೇ ದಯವಿಟ್ಟು ಅದೇನು 18% ಟ್ಯಾಕ್ಸ್ನ ಹಾಕಿದ್ದೀರಾ, ದಯವಿಟ್ಟು ಅದನ್ನು ವಾಪಸ್ ತಗೊಳ್ಳಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಚೈತ್ರ, ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆ.